ಲಾಸ್ಟಲ್ಲಿ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ಮಿ ನಾಭಲೋಚನ ಅದರ್ಥ ಮಾಡ್ಕೊಂಡಿದ್ವಿ ಅಲ್ವಾ. ಅಕ್ವೇರಿಯಂ ಜ್ಞಾಪಕ ಇದೆ ಅಲ್ವಾ. ಅಕ್ವೇರಿಯಮಲ್ಲಿ 2 ಮೀನು ಬಿಟ್ಟು ಓಡಾಡ್ತಾಯಿದ್ರೆ ಹೆಂಗಿರುತ್ತೋ ಕಣ್ಣುಗಳು ಆ ಥರ ಇದೆ ಅಂತ. ಇವತ್ತು ನವಚಂಪಕ ಪುಷ್ಪಾಭ ನಾಸ ದಂಡ ವಿರಾಜಿತ. ನವಚಂಪಕ ಅಂದ್ರೇನು ಅಂದರೆ ಆಗ ತಾನೇ ಅರಳಿರುವಂತಹ ಹೂವು, ಅದರಲ್ಲಿ ಸಂಪಿಗೆ ಹೂವು ಅಂತ. ಆಗ ತಾನೇ ಅರಳಿರುವಂತಹ ಸಂಪಿಗೆ ಹೂವು. ಇದು ಯಾರಾದರೂ ಮಾರ್ಕೆಟ್ಗೆ ಹೂವು ತೊಗೊಂಬರಕ್ಕೆ ಹೋಗಿದ್ರೆ ಗೊತ್ತಿರುತ್ತೆ. ಇಲ್ಲಾಂದರೆ ನಾವು ಬೆಂಗಳೂರಲ್ಲಿ ಇಲ್ಲೆಲ್ಲ ನೋಡೋದು 1 ದಿವಸದ್ದು 2 ದಿವಸದ್ದು ಹೂವು, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ನೋಡಿದ್ರೆ ನಿಮಗೆ ನವಚಂಪಕ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಆವಾಗ ತಾನೇ ಅರಳಿರುವಂಥ ಹೂವು. ಮಾರ್ಕೆಟ್ಗೆ ಹೋಗಿ ತಕ್ಷಣ ನೀವು ಅಲ್ಲಿ ನೋಡಿದ್ರೆ, ಅಥವಾ ಎಲ್ಲಿ ಸಂಪಿಗೆ ಗಿಡ ಇದೆ ಅಲ್ಲಿ ನೋಡಿದ್ರೂ ಓಕೆನೆ. ಬಟ್ ಯೂಶ್ವಲಿ ಗಿಡಗಳೇ ಇಲ್ವಲ್ಲ, ಇನ್ನೆಲ್ಲಿ ಹುಡ್ಕೊಂಡು ಹೋಗೋಣ. ಸೊ ಅಟ್ಲೀಸ್ಟ್ ಮಾರ್ಕೆಟಲ್ಲಿ ನೋಡಿದಾಗ ಆ ಹೂವು ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೋಡಿದ ತಕ್ಷಣ ತೊಗೋಬೇಕು ಅನಿಸುತ್ತೆ. ಅದು ನೋಡಿದ ತಕ್ಷಣ ನೀವು ಮಾರ್ಕೆಟ್ಗೆ ಹೋದರೆ ಗೊತ್ತಾಗುತ್ತೆ. ಬೆಳಗ್ಗೆ ಹೊತ್ತು ಅರ್ಲಿ ಮಾರ್ನಿಂಗ್ 1 3 4 ಗಂಟೆ 5 ಗಂಟೆಗೆ ಹೋದರೆ ಏನು ನೋಡಿದ್ರೂ ತೊಗೋಬೇಕು ಅನಿಸುತ್ತೆ, ಯಾಕೆಂದರೆ ಎಲ್ಲ ಫ್ರೆಶ್ ಆಗಿರುತ್ತೆ. ಸೊ ಅದನ್ನೆಲ್ಲ ಹೇಳೋದು ನವಚಂಪಕ ಆವಾಗ ತಾನೇ ಅರಳಿರುವಂತಹ ಹೂವು ಅಂತ, ಚಂಪಕ ಹೂವು ಅಂತ. ಸೊ ಅದು ಹೇಗಿದೆ, ಆ ಹೂವಿನ ಥರ ನಾಸ ದಂಡ ವಿರಾಜಿತ, ದೇವಿಯ ಮೂಗಿದೆ ಅಂತ. ದೇವಿಯ ಮೂಗು ಆ ಥರ ಇದೆ ಅಂತ ಕವಿ ಇಲ್ಲಿ ವರ್ಣನೆಯನ್ನು ಮಾಡಿರುವಂಥದ್ದು. ಸೊ ಅದನ್ನೇ ಹೇಳೋದು ನವಚಂಪಕ ಪುಷ್ಪಾಭ ನಾಸ ದಂಡ ವಿರಾಜಿತ, ಅದರಿಂದ ಶೋಭಿತಳಾಗಿದ್ದಾಳೆ, ಆ ಥರ ಮೂಗಿನಿಂದ ಶೋಭಿತಳಾಗಿದ್ದಾಳೆ ಅಂತ. ಮುಂದಿಂದು ತಾರಾಕಾಂತಿ ತಿರಸ್ಕಾರಿ ನಾಸ ಭರಣ ಭಾಸುರ. ಯೂಶ್ವಲಿ ಮೂಗುಗೆ ಏನದು ಮುಗುತಿ ಹಾಕ್ತಾರೆ, ಇಲ್ಲಾಂದರೆ ರಿಂಗ್ ಹಾಕ್ತಾರಲ್ಲ, ರಿಂಗ್, ಅದನ್ನು ಇಲ್ಲಿ ಹೇಳಿರೋದು. ಯಾವ ಥರ ಇದೆ ಅಂತಂದರೆ ತಾರಾಕಾಂತಿ ತಿರಸ್ಕಾರಿ ಅಂದರೆ ತಾರೆಗಳ ಸಮೂಹ ಇದ್ದರೆ ಒಂದು ಪ್ರಕಾಶ ಬರುತ್ತೆ, ಅದನ್ನು ಕೂಡ ಹಿಮ್ಮೆಟ್ಟಿದೆ ಅಂತ. ನಾವು ನಮ್ಮ ಕನ್ಯಾಕುಮಾರಿನಲ್ಲಿ ನೋಡಿ, ಏನಪ್ಪ ಕನ್ಯಾಕುಮಾರಿನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಮೂಗಿದ್ದು? ಮೂಗ್ಬಿಟ್ಟು ಹೆಂಗಿತ್ತು ನೀವು ನೋಡಿ ಕೇಳಿಬೇಕಾರೆ. ಕನ್ಯಾಕುಮಾರಿ ಸುಮಾರು ಒಂದು ಅರ್ಧ ಗಂಟೆ ನಿಂತಿದ್ವಿ ಒಳಗಡೆ, ಬೇರೆ ಯಾವುದೂ ಕಾಣಿಸ್ತಾನೆ ಇಲ್ಲ, ಬರೀ ಮೂಗ್ಬಿಟ್ಟು ಕಾಣಿಸ್ತಾ ಇದೆ ಅಷ್ಟೇ. ಅದನ್ನೇ ಹೇಳೋದು ತಾರಾಕಾಂತಿ ತಿರಸ್ಕಾರಿ. ಬೇರೆ ಯಾವುದು ಆ ಕಡೆ ದೀಪ ಕಾಣಿಸ್ತಾ ಇಲ್ಲ, ಈ ಕಡೆ ಕಾಣಿಸ್ತಾ ಇಲ್ಲ, ಕತ್ತಿಗೆನೋ ಒಡವೆ ಹಾಕಿದರೆ ಕಾಣಿಸ್ತಾ ಇಲ್ಲ. ಆ ಮೂಗ್ಬಿಟ್ಟು ಹಾಕಿರೋದು ಹೆಂಗೆ ಹೊಳಿತಾ ಇದೆ ಅಂದರೆ ತಾರಾಕಾಂತಿ ತಿರಸ್ಕಾರಿ, ಬೇರೆ ಯಾವುದು ಕಾಣ್ತಾನೆ ಇಲ್ಲ. ಹೌದು, ಆ ಥರ ಆ ಮೂಗ್ಬಿಟ್ಟು ಕಾಣಿಸ್ತಾ ಇದೆ ಅಂತ. ತಾರಾಕಾಂತಿ ತಿರಸ್ಕಾರಿ. ಇನ್ನೂ ಒಂದು ಮೀನಿಂಗ್ ಏನಪ್ಪ ಅಂದರೆ, ತಾರ ಅಂದರೆ ನಮ್ಮ ಸಂಸಾರದಿಂದ ದಾಟಿಸೋದು ಅಂತ. ಅದನ್ನು ನಾವು ತಾರ ಅಂತ ಕರಿತೀವಿ. ಅಂದರೆ ಮುಕ್ತಿಯನ್ನು ಪಡೆದುಕೊಳ್ಳೋದು ಅಂತ. ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೆ ಯಾವುದು ಸಹಾಯ ಮಾಡುತ್ತೆ ಅಂದರೆ ನಮಗೆ ಬ್ರಹ್ಮನೇ ಸಹಾಯ ಮಾಡೋದು. ಸೊ ಆ ಬ್ರಹ್ಮ ವಸ್ತುವಿಗೆ ಒಂದು ಕಾಂತಿ ಇರುತ್ತೆ, ಆ ಕಾಂತಿಯನ್ನು ತಿರಸ್ಕಾರ ಮಾಡುತ್ತೆ ಅಂತ. ಅಷ್ಟು ಕಾಂತಿಯುಕ್ತವಾಗಿದೆ ಅಂತ. ನಾಸ ಭರಣ ಭಾಸುರ, ತಾರಾಕಾಂತಿ ತಿರಸ್ಕಾರಿ ನಾಸ ಭರಣ ಭಾಸುರ ಅಂತ. ಸೊ ಅದು ಕಾಂತಿಯನ್ನು ತಿರಸ್ಕಾರ ಮಾಡುವಷ್ಟು ಅದು ಅಷ್ಟು ಬ್ರೈಟಾಗಿದೆ ಅಂತ ಹೇಳ್ತಾ ಇರೋದು. ಹಾಗೆ ಮುಂದಿಂದು ಇದರಲ್ಲಿ ಜಾಸ್ತಿ ಎಕ್ಸ್ಪ್ಲನೇಷನ್ಗಳಿಲ್ಲ, ಇದು ಜಸ್ಟ್ ಕಂಪ್ಯಾರಿಸನ್ಸ್ ಅಷ್ಟೇ. ಏನು ಅಂದರೆ ಈ ಥರ ಇದೆ ಅಂತ. ಅದನ್ನು ನಾವು ನಾಸ ಅಂದರೆ ಮೂಗು, ಆಭರಣ, ಭಾಸುರ ಅಂದರೆ ಅದರಿಂದ ಶೋಭಾಯಮಾನವಾಗಿದ್ದಾಳೆ ಅಂತ. ಹಾಗೆ ಮುಂದಿಂದು ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ. ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಮನೋಹರ. ನಾನು ಆ್ಯಕ್ಚುಲಿ ಇವತ್ತು ಇದಕ್ಕೆ ಹಾಕಿದ್ದೆ ಚಂಪಕ ಪುಷ್ಪವನ್ನು ನೋಡ್ಸೋಣ, ಮತ್ತು ಕದಂಬ ಪುಷ್ಪ ಅಂದರೆ ಏನು ಅಂತ ನೋಡ್ಸೋಣ ಅಂತಲೇ ಹಾಕಿದ್ದು. ಮತ್ತು ಇನ್ನೊಂದು ಇದು ಬರುತ್ತೆ, ಏನೋ ಒಂದು ಹವಳ ಬರುತ್ತೆ ಪದ್ಮರಾಗ, ಅದೇನು ಅಂತ ನೋಡ್ಸೋಣ ಅಂತ ಹಾಕಿದ್ದೆ ಆ್ಯಕ್ಚುಲಿ. ಸೊ ಕದಂಬ ಮಂಜರಿ, ಕದಂಬ ಅಂದರೆ ಅಗೈನ್ ಅದು ನೀವು ನೋಡಿರ್ತೀರ. ಇದು ನಮಗೆಲ್ಲ ಏನು ಪ್ರಾಬ್ಲಮ್ಮು ಅಂದರೆ ನೋಡಿರ್ತೀವಿ, ಹೆಸರು ಗೊತ್ತಿರಲ್ಲ. ಅಂದರೆ ದಾರಿಯಲ್ಲಿ ನೋಡಿರ್ತೀವಿ, ಕೆಲವ್ರ ಮನೆಗಳಲ್ಲಿ ನೋಡಿರ್ತೀವಿ, ನಮಗದು ಕರೆಕ್ಟಾಗಿ ಇದು ಅಂತ ಗೊತ್ತಿರಲ್ಲ. ಸೊ ಆ ಥರ ಕದಂಬ ಮಂಜರಿ ಅಂದರೆ, ಆ ಕದಂಬ ಅನ್ನೋದು ಅದು ಈಚಲು ಗಿಡ ಅಂತಾರೆ.
ಇದರಲ್ಲಿ ಮೀನಿಂಗ್ ಕೊಟ್ಟಿದ್ದು. ಅದಕ್ಕೂ ಈಚಲು ಗಿಡ ಆ ಈಚಲು ಗಿಡ ಅಲ್ಲ, ಇದ್ಯಾವುದೋ ಇನ್ನೊಂದು ಹೂವದ್ದು ಈಚಲು ಗಿಡ, ಅದರ ಪುಷ್ಪಗುಚ್ಛ ಅಂತ. ಮಂಜರಿ ಅಂದರೆ ಅದರ ಪುಷ್ಪಗುಚ್ಛ, ಅದರಿಂದ ಮಾಡಿದ್ದಂಥ. ಹೌದಾ, ನೋಡಿಸ್ತೀನಿ, ಅದೇನಾ ಅಂತ ಹೇಳಿ ನೋಡಿ. ಬೇಕು ಅಂದರೆ ನಾನು ಒಂದ್ಸಲಿ ಹಾಕೋಣ. ತಾಳೆಗರಿ ಅಲ್ಲ, ನೋಡಿಸ್ತೀನಿ, ಅದು ನೋಡಿಸ್ತೀನಿ ಇದರಲ್ಲಿ. ಹಾಂ ಹಾಂ ಹಾಂ. ಸೊ ಅದು ಈ ಕಿವಿಯ ಮೇಲ್ಭಾಗದಲ್ಲಿ ಅಲಂಕೃತವಾಗಿದೆಯಂತೆ ಇಲ್ಲಿ. ಅಂದರೆ ಮಣಿ 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 ಇಟ್ಕೊಂಡಿದ್ದಾಳೆ ಅಂತ. ಅಂದರೆ ದೇವರಿಗೆ ಆ ಥರ ಮಣಿ 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 ಇದೆ. ಅದು ಯಾವುದಂದ್ರೆ ಆ ಹೂವದ ಥರ ಇದೆ ಅಂತ ಹೇಳ್ತಾರೆ. ನಾನು ಮೊನ್ನೆ ಮಧ್ಯಾಹ್ನ ಕೂತ್ಕೊಂಡು ಅದೇ ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಇಷ್ಟೆಲ್ಲ ವರ್ಣನೆ ಬೇಕು ಅಂತ. ಇನ್ನೂ ಎಲ್ಲ ವರ್ಣನೆಗಳಿದೆ, ಇನ್ನೂ ಸುಮಾರು ಐ ಥಿಂಕ್ 40 ಶ್ಲೋಕದವರೆಗೂ ಏನೋ ವರ್ಣನೆಗಳಿದೆ. ಬರೀ ವರ್ಣನೆ, ದೇಹದ ವರ್ಣನೆ ಇದೆ. ಯಾಕೆ ಇಷ್ಟೊಂದು ವರ್ಣನೆ ಮಾಡ್ತೀವಿ? ಆಮೇಲೆ ಯೋಚನೆ ಮಾಡಿದೆ, ಮೊದಲೆಲ್ಲ ಟಿ ವಿ ಆಗಲಿ ಫೋಟೋಗ್ರಾಫ್ ಆಗಲಿ ಅದೆಲ್ಲ ಏನೂ ಇರಲಿಲ್ಲ. ಮನಸ್ಸಿಗೆ ಏನು ಯೂನಿವರ್ಸಿಂದ ಮೆಸೇಜ್ ಬಂತೋ ಅದನ್ನು ಪೇಪರಲ್ಲಿ ಹಾಕಬೇಕಾಗಿತ್ತು, ಮತ್ತು ಅದೇ ಥರನೇ ಅದನ್ನು ಕೆತ್ತಬೇಕಾಗಿತ್ತು, ಅಥವಾ ಅದೇ ಥರನೇ ವಿಗ್ರಹವನ್ನು ಮಾಡಬೇಕಾಗಿತ್ತು. ಸೊ ಅದರಿಂದ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟು ತುಟಿಗಳ ವರ್ಣನೆ ಬರುತ್ತೆ, ಅದರ ನೆಕ್ಸ್ಟು ಕೆನ್ನೆಗಳ ವರ್ಣನೆ ಬರುತ್ತೆ. ಎಲ್ಲವನ್ನು ವರ್ಣನೆ ಮಾಡಿ 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 ಅದು ಅವ್ರಿಗೆ ಏನು ಅನುಭವ ಆಗಿದೆಯೋ ಅದನ್ನು ಪುಟ್ ಇಟ್ ಆನ್ ದ ಪೇಪರ್. ನಮಗಾದ್ರೆ ಇವಾಗ ಇದು ಇದೆ, ಬುಕ್ ಇದೆ, ಇಲ್ಲಿ ನೋಡಿದ ತಕ್ಷಣ ಲಲಿತಾನೋ ಅಥವಾ ಮೀನಾಕ್ಷಿನೋ ಏನೋ ಒಂದು ಹೇಳ್ಬಿಡ್ತೀವೋ ಇದು ಹಿಂಗಿದೆ ಅಂತ. ಬಟ್ ಇಮ್ಯಾಜಿನ್ ಋಷಿಗಳ ಇಮ್ಯಾಜಿನೇಷನು ತಲೆಯಲ್ಲಿ ಬರುತ್ತಾನೆ ಅದು. ಇವಾಗ ನೀವೇ ಯಾವುದಾದ್ರೂ ಒಂದು ವರ್ಣನೆ, ಯಾವುದಾದ್ರೂ ಒಂದು ವಸ್ತುವಿನ ಎಲ್ಲೋ ಒಂದು ವಸ್ತು ನೋಡ್ಕೊಂಡು ಬಂದಿರ್ತೀರ ಅಂದ್ಕೊಳ್ಳಿ, ಫಾರಿನ್ಗೆ ಹೋಗಿರ್ತೀರ, ಅಲ್ಲಿ ಏನೋ ಡಿಫ್ರೆಂಟ್ ಟೈಪ್ ಆಫ್ ವಸ್ತು ನೋಡ್ಕೊಂಡು ಬಂದಿರ್ತೀರ, ಅದರ ವರ್ಣನೆ ಹೆಂಗೆ ಮಾಡೋಕ್ಕೆ ಸಾಧ್ಯ? ಒಂದೊಂದು ಅಕ್ಷರಗಳನ್ನೂ ಹೇಳ್ಬೇಕು ತಾನೇ, ಇದು ಹಿಂಗಿತ್ತು ಇದು ಹಿಂಗಿತ್ತು ಇದು ಹಿಂಗಿತ್ತು ಇದು ಹಿಂಗಿತ್ತು ಅಂತಲೇ ಹೇಳ್ಕೊಂಡು ಹೋಗಬೇಕು. ಜಪಾನು ಚೀನಾಗೆ ಹೋದರೆ ಅಲ್ಲಿ ತಿನ್ನೋ ಐಟಮ್ಸ್ಗಳು ನೋಡಿದ್ರೆ ಅದು ವರ್ಣನೆ ಮಾಡಬೇಕು ಅಂದರೆ ಒಂದೊಂದು ಹೇಳಬೇಕು, ಇದು ಹಿಂಗಿರುತ್ತೆ ಇದು ಹಿಂಗಿರುತ್ತೆ ಅದು ಹಂಗಿರುತ್ತೆ ಮೆತ್ತಗಿರುತ್ತೆ ಹಿಂಗಿತ್ತು ಹಂಗಿತ್ತು ಅದೆಲ್ಲ ನೋಡಿದ್ವಿ ಅಂತಲೇ ಹೇಳಬೇಕು. ಹಂಗೆ ಹೇಳಿದ್ರೇ ಒಂದು ಚೂರು ಇನ್ಫಾರ್ಮೇಷನ್, ನಮಗಂತೂ 100% ಹೇಳೋಕ್ಕಾಗಲ್ಲ. ಬಟ್ ಅದೇ ಕವಿ ಹೃದಯಕ್ಕೆ ಹಿ ಕ್ಯಾನ್ ಎಕ್ಸ್ಪ್ಲೇನ್ ಕಂಪ್ಲೀಟ್ಲಿ ಹೆಂಗಿತ್ತು ಅಂತ. ಆ ಪಿಕ್ಚರೈಸೇಷನ್ನ ತಂದುಬಿಡ್ಬೋದು ಮುಂದೆ. ಆ ಪಿಕ್ಚರೈಸೇಷನ್ ಬರಬೇಕು. ಆ ಪಿಕ್ಚರೈಸೇಷನ್ ಬಂದರೆ ಆವಾಗ ದೇವಿ ಅವ್ರಿಗೂ ಒಲಿದಿದೆ ಮತ್ತು ನಿಮಗೂ ಒಲಿಯುತ್ತೆ ಅಂತ. ಆ ಪಿಕ್ಚರೈಸೇಷನ್ ಬರಲಿಲ್ಲ ಅಂದರೆ ಇಟ್ಸ್ ಆಫ್ ನೋ ಯೂಸ್. ನಾನು ಒಬ್ಬರ ಹತ್ರ ಮಾತಾಡಿದ್ದೀನಿ, ನೋಡೋಣ, ಪಿಕ್ಚರೈಸೇಷನ್ಗೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಅದು ಬಂದರೆ ಪಿಕ್ಚರೈಸೇಷನ್ ಬರುತ್ತೆ ದೇವಿದು, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ತ್ರಾಟಕವಾಗಿ ಡೆವಲಪ್ ಮಾಡ್ಬೋದು ಅಂತ. ಸೊ ಅದು ಮಾತಾಡಿದ್ದೀನಿ, ನೋಡೋಣ ಅದನ್ನು ವರ್ಕೌಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಹೈಲೈಟ್ ಆಗೋಂಗೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅದು ಬರಲಿಲ್ಲ ಅಂದರೆ ದೇವರ ಪೂಜೆ ಮಾಡಿ ಪ್ರಯೋಜನ ಇಲ್ಲ ಅಂತ ನನ್ನ ಭಾವ. ನಾನು ಫ್ರ್ಯಾಂಕಾಗಿ ಹೇಳ್ತೀನಿ, ಇಷ್ಟು ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹಾಕ್ತಾಯಿದ್ದೆ, ದೀಪ ಹಚ್ತಾಯಿದ್ದೆ, ಧೂಪ ಮಾಡಿಸ್ತಾಯಿದ್ದೆ. ಲಕ್ಷ್ಮೀ ನೋಡೇ ಇರಲಿಲ್ಲ ನಾನು, ನಿಜವಾಗ್ಲೂ ಲಕ್ಷ್ಮೀ ನೋಡಿರಲಿಲ್ಲ. ಮಾಮೂಲಿ ಇತ್ತು ಸ್ವಲ್ಪ ಒಂದು ವಾರದಿಂದ ಅದನ್ನು ಗಮನಿಸ್ತಾ ಇದ್ದೀನಿ. ಇದನ್ನು ಲಕ್ಷ್ಮಿ ಕಣ್ಣುಗಳಿಗೆ ಅವ್ರು ಏನೂ ಕೊಟ್ಟಿಲ್ಲ, ಜಸ್ಟ್ ಕೆತ್ತಬಿಟ್ಟಿದ್ದಾರೆ. ನಾನು ಗಮನಿಸೇ ಇರಲಿಲ್ಲ. ಒಂದೊಂದು ಅಬ್ಸರ್ವ್ ಮಾಡ್ತಾ ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಆ ದೇವರನ್ನು ನಾವು ಅನುಭವಿಸಬೇಕು ಅಂದರೆ ಎಷ್ಟು ಸೂಕ್ಷ್ಮ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಹೂವು ಹಾಕಿದ್ದೆ, ಧೂಪ ಹಚ್ಚಿದ್ದೆ, ದೀಪ ಹಚ್ಚಿದ್ದು ಸುಮಾರು ಒಂದು 6-7 ವರ್ಷದಿಂದ ಹಚ್ಚಿದ್ದೀನಿ. ಒಂದು ವಾರದಿಂದ ಲಕ್ಷ್ಮಿಯನ್ನು ನೋಡ್ತಾ ಇದ್ದೀನಿ, ಲಕ್ಷ್ಮೀ ನರಸಿಂಹಸ್ವಾಮಿದಲ್ಲಿ. ಇಲ್ಲಿ ಹಾಂ ಅಲ್ಲ, ಹೂನಲ್ಲಿ ತುಂಬಿಸಿದ್ದಾರೆ. ಫೇಸ್ ಕಾಣುತ್ತೆ ಮೇಡಮ್, ನೀವು ನಿಂತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಫೇಸ್ ನೀಟಾಗಿ ಕಾಣುತ್ತೆ. ಕಣ್ಣಿಗೆ ಯಾವುದೂ ಇದು ಹಾಕಿಲ್ಲ, ಕಣ್ಣು ಕೆತ್ತಿರೋದು ನೀಟಾಗಿ ಬಿಟ್ಟಿದ್ದಾರೆ, ಗಮನಿಸೇ ಇಲ್ಲ ನಾವೇನು ಸುಮ್ಮನೆ ಅಲ್ಲಿಂದ ಅಂದ್ಕೊಂಡು ಮಾಡ್ತೀವಿ. ಸೊ ಅದೇ ಲಲಿತಾನೂ ಅಷ್ಟೇ, ಒಂದೊಂದು ಪಾರ್ಟನ್ನು ಒಂದೊಂದು ಭಾಗವನ್ನು ಆ ಮನಸ್ಸಿನಲ್ಲಿ ತಂದುಕೋಬೇಕು. ಆವಾಗ ಲಲಿತಾ ನಮ್ಮಲ್ಲಿ ಆವಿರ್ಭವಿಸ್ತಾಳೆ. ಇಲ್ಲ ಅಂದರೆ ಅದು ಯಾವುದೋ ಒಂದು ಪಿಕ್ಚರ್ ಥರನೋ ಏನೋ ಒಂಥರ ಮಾಡ್ತೀವಿ, ಅಲ್ಲಿ ಹಾಕ್ತೀವಿ, ಮುಂದಕ್ಕೆ ಹೋಗ್ತೀವಿ ಅಷ್ಟೇ. ಇಲ್ಲಾಂದರೆ ಅದು ಫೀಲ್ ಆಗೋದಿಲ್ಲ. ಹೌದು ಹೌದು. ಅದಕ್ಕೆ ನಾನು ಹೇಳೋದು, ನಾನು ನಮ್ಮ ವಿವೇಕ ಚೂಡಾಮಣಿ ಕ್ಲಾಸಲ್ಲಿ ಮೊದಲೆಲ್ಲ ಹೇಳ್ತೀನಿ, ಏನು ಅಂದರೆ ದೇವ್ರನ್ನ ಎಷ್ಟಾಗುತ್ತೋ ಅಷ್ಟು ನೋಡಿ, ಆಚೆ ಬಂದುಬಿಡಿ, ಕೂತ್ಕೊಂಡು ಕಣ್ಣು ಮುಚ್ಚಿ, ಆವಾಗ ದೇವ್ರು ಕಾಣಬೇಕು. ಮತ್ತೆ ಓಡೋಗಿ ಮತ್ತೆ ದೇವ್ರು ನೋಡ್ತೀನಿ ಅಂದರೆ ನಮ್ಮೊಬ್ಬರದ್ದು ಇದ್ದಾರೆ ರಿಲೇಷನ್ನು,
10 ಸಲ 15 ಸಲ ದರ್ಶನ ಮಾಡ್ತಾರೆ ಅದೇ ಜಾಗದಲ್ಲೇ, ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾರೆ. ಮತ್ತು ಹಿಂದೆ ಇವಾಗ ಮತ್ತೋಗಿ ಮತ್ತೆ ಬಂದರೆ ಮೊದಲು ಏನಕ್ಕೆ ಹೋಗಿದ್ದು ಅನಿಸುತ್ತೆ, ಡೌಟ್ ಬಂದ್ಬಿಡತ್ತೆ ಏನಕ್ಕೆ ಹೋಗಿದ್ದು. ಎಷ್ಟೋ ಒಂದು 10 ಸಲಿನೂ ತಳ್ಳಿದ್ರೆ ಏನು ಮಾಡ್ತಾರೆ ಮೇಡಮ್? ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಜ್ಞಾಪಕ ಇರುತ್ತೆ. ಸೊ ಅದೊಂದು ಪ್ರಾಬ್ಲಮ್. ಹೌದು. ಹೌದು. ಅಲ್ಲ, ನೋಡೋದು ತಪ್ಪು ಅಂತಲ್ಲ, ಖುಷಿಗೆ ನೋಡ್ಬೋದು. ಬಟ್ ಒಂದು ನಮ್ಮ ತಲೆಯಲ್ಲಿ ಏನಿರಬೇಕು ಅಂದರೆ ಆ ಥರ ಸೂಪರ್ಫಿಷಿಯಲ್ ಆಗಿ ಜಾಸ್ತಿ ನೋಡಬಾರ್ದು ಅಂತ. ಪೂರ್ತ ಚಾನ್ಸ್ ಸಿಕ್ಕಿದಾಗ ಪೂರ್ತ ನಿಂತ್ಕೊಂಡು ನೋಡಿ, ಆಚೆ ಕಡೆ ಬಂದು ಕೂತ್ಕೊಂಡು ಕಣ್ಣು ಮುಚ್ಚಿ ದೇವರನ್ನು ನೆನೆಸ್ಕೋಬೇಕು. ನಾನು ನೋಡಿದ್ನ ಅಷ್ಟನ್ನು ಅಂತ ನೆನೆಸ್ಕೋಬೇಕು. ಸೊ ದಟ್ ಈಸ್ ದ ಪ್ರಾಪರ್ ದರ್ಶನ. ಅದರ್ವೈಸ್ ಸುಮ್ಮನೆ ಈ ಕಡೆಯಿಂದ ಹೋಗೋದು, ಆ ಕಡೆ ಬರೋದು, ಈ ಕಡೆಯಿಂದ ಹೋಗೋದು, ಆ ಕಡೆ ಬರೋದು, ಈ ಕಡೆಯಿಂದ ಹೋಗೋದು, ಆಗ ಬರೋದು. ಒಂದ್ಸಲಿ ಕೈ ಕಾಣಿಸಿರುತ್ತೆ, ಒಂದ್ಸಲಿ ಕಣ್ಣು ಕಾಣಿಸಿರುತ್ತೆ, ಒಂದ್ಸಲಿ ಕಾಲು ಕಾಣಿಸಿರುತ್ತೆ, ಮುಗೀತು. ಆಮೇಲೆ ಆ ಪ್ರಸಾದ ಕಾಣಿಸುತ್ತೆ, ಮುಗಿದ ಓಟೋಗ್ಬಿಡ್ತೀವಿ ಅಷ್ಟೇ. ಅದು ಯೂಶ್ವಲಿ ದೇವ್ರು ಮರ್ತೋಗ್ಬಿಡ, ಪ್ರಸಾದ ಕಂಡ ತಕ್ಷಣ ದೇವ್ರು ಮರ್ತೋಗ್ಬಿಟ್ರ ಅಂತ ಅಷ್ಟೇ. ಓಕೆ. ಸೊ ಅದೇ ಕದಂಬದ ಇದು ಹೂವದ್ದು ನೋಡಿಸ್ತೀನಿ ಇವಾಗ, ಅದನ್ನು ನೋಡಿಸ್ತೀನಿ. ಹೌದು, ಕದಂಬ ವನವಾಸಿನಿ ಅಂತ ಅದಕ್ಕೆ. ಭುವನೇಶ್ವರಿ ಯಾವುದೋ ದೇವಸ್ಥಾನ ಇದೆಯಂತಲ್ಲ, ಕದಂಬರು. ಹೌದು 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 ಅಲ್ಲೇ ಕದಂಬ ವನ, ಹೌದು, ಅಲ್ಲೇ ಅವರು ಸ್ಥಾಪನೆ ಮಾಡಿದ್ದಕ್ಕೆ ಭುವನೇಶ್ವರಿ ದೇವಿನ ನೋಡಿ ಅದಕ್ಕೆ ಕದಂಬ ಅಂತ ಬಂದಿದ್ದು ಅವರಿಗೆ. ಓಕೆ. ಹೆಸರು ಕದಂಬ ವನ ಇತ್ತು, ಒಂದು ಇವಾಗಿಲ್ಲ, ಆ ಕಾಲಕ್ಕಿತ್ತು. ಅಲ್ಲಿ ಲೈಟ್ ಆಫ್ ಮಾಡಿ ಮೇಡಮ್ ಅಂತಿತ್ತು ಮಧ್ಯ. ನಿಮಿಷ ಝೂಮ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ಆನ್ಲೈನಲ್ಲಿ ಇರೋರಿಗೆ? ಇಲ್ಲ ಸರ್. ಅಲ್ಲ, ಪ್ರೊಜೆಕ್ಟ್ ಆಗಿಲ್ವ ಏನು? ಇಲ್ಲ ಸರ್. ಕಾಣಿಸ್ತಾ? ಹಾಂ ಸರ್. ಸೊ ಇದು ನಾನು ಫಸ್ಟು ಅಷ್ಟಮಿ ಚಂದ್ರ ವಿಭ್ರಾಜದಲ್ಲಿ ಕಸ್ಥಲ ಶೋಭಿತ ನೋಡಿ. ಅಷ್ಟಮಿ ಚಂದ್ರ ಅಂದರೆ ಅಲ್ಲ, ಅಷ್ಟಮಿ ಇದೆ ನೋಡಿ, ಕರೆಕ್ಟಾಗಿ ಅರ್ಧ. ಹೌದಾ? ಆ ಅರ್ಧಕ್ಕೂ ಈ ಅರ್ಧಕ್ಕೂ ಏನು ಡಿಫ್ರೆನ್ಸ್ ಇಲ್ಲ. ಹೌದಾ? ಇದೊಂದು ಇಟ್ಕೊಂಡಿದ್ದೆ. ನವಚಂಪಕ ಪುಷ್ಪಾಭ, ಚಂಪಕ. ಓಕೆ, ಚಂಪಕ ಇದು ಏನು ಸಂಪಿಗೆ ಹೂವು, ಅವಾಗ ತಾನೇ ಅರಳಿರುವಂತಹ ಚಂಪಕ. ಯಾರ ಮನೆಯಲ್ಲಾದರೂ ಇದ್ದರೆ ಇದೆಲ್ಲ ಮೇಂಟೈನ್ ಮಾಡಿ. ಇದರಲ್ಲಿ ಸುಮಾರು ಒಂದು ಎಲ್ಲ ಹೂಗಳು ಫೋಟೋಸ್ ಇದೆ. ಓಕೆನಾ? ಒಂದೊಂದೇ ನೋಡಿಸ್ತಾ ಹೋಗ್ತೀನಿ. ಯಾರ್ಯಾರ ಮನೇಲಿದೆಯೋ ಎಲ್ಲ ಮೇಂಟೈನ್ ಮಾಡಿ, ಹೆಲ್ಪ್ ಆಗುತ್ತೆ. ಯಾವತ್ತಾರು ಒಂದು ದಿವಸಕ್ಕೆ ಹೆಲ್ಪ್ ಆಗುತ್ತೆ. ಓಕೆ. ನೆಕ್ಸ್ಟು ಕದಂಬ ಮಂಜರಿ ಕ್ಲಿಪ್ತ ನೋಡಿ. ಇದು ಕದಂಬ, ಅದಕ್ಕೆ ಹೇಳಿದ್ದು. ಇದು ನೋಡಿರ್ತೀರ ತಲೆಯಿರಲ್ಲ. ಇದು ಕದಂಬ ಮಂಜರಿ. ಸೊ ಇದು ಮಣಿಗಳ ಗುಂಡು 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 ಗುಂಡುಗಿದೆಯಲ್ಲ,
ಗುಂಡುಗಿದೆ, ಅದು ಕಿವಿಗೆ ಅದು ಅಲಂಕೃತವಾಗಿದೆ ಅಂತ. ಕದಂಬ ಮಂಜರಿ ಕ್ಲಿಪ್ತ ಇದೆಯಾ? ಅವ್ರು ಹಾಕೋತಾರಲ್ಲ ಸರ್ ಇವಾಗ ಇದೆಲ್ಲ ಏನೋ ಮೇಘನ ಇದು ನಾಟಿ ಹಾಕೊತಾರೆ ಮೇಡಮ್. ಅದೇ ಥರನೇ ಓಕೆನಾ. ಹಾಗೆ ನೆಕ್ಸ್ಟು ತಾಟಂಕಯುಗಲೀಭೂತ ತಪನೋಡುಪ ಮಂಡಲ. ಸೊ ತಾಟಂಕ ಅಂದರೆ ಇದು ಏನು ಕಿವಿಯ ಆಭರಣ ಅಂತ. ಓಕೆ, ಕಿವಿಯ ಆಭರಣ ಏನಂದರೆ ಓಲೆಗಳ ವರ್ಣನೆ. ಸೊ ತಾಟಂಕಯುಗಲೀಭೂತ, ಯುಗಲಿ ಅಂದರೆ ಜೋಡಿ ಓಲೆಗಳು ಅಂತ. ತಪನೋಡುಪ ಮಂಡಲ, ತಪನ ಅಂದರೆ ಸೂರ್ಯ, ಉಡುಪ ಅಂದರೆ ಚಂದ್ರ. ಸೊ ಒಂದು ಸೂರ್ಯಮಂಡಲ, ಇನ್ನೊಂದು ಚಂದ್ರಮಂಡಲ ಅಂತ. ಒಂದು ಸೂರ್ಯಮಂಡಲ ಮತ್ತು ಇನ್ನೊಂದು ಚಂದ್ರಮಂಡಲ, ಅದನ್ನೇ ಹೇಳೋದು ತಾಟಂಕಯುಗಲೀಭೂತ ತಪನೋಡುಪ ಮಂಡಲ. ಸೊ ಸೂರ್ಯಮಂಡಲವನ್ನು, ಅದಕ್ಕೆ ರಿಂಗ್ ಇರೋದು ಆ್ಯಕ್ಚುಲಿ, ಅದನ್ನು ಮಂಡಲ ಅನ್ನೋಂಥವನ್ನು ಪ್ರತಿನಿಧಿಸೋದಕ್ಕೆ ರಿಂಗ್ ಇರೋದು. ಸೊ ಸೂರ್ಯಮಂಡಲ ಮತ್ತು ಚಂದ್ರಮಂಡಲ. ಓಕೆನಾ. ಸೊ ಅದನ್ನು ತಾಟಂಕಯುಗಲಿ. ತಾಟಂಕ ಅಂದರೆ ಕಿವಿಯ ಆಭರಣ ಅಂತ, ಕರ್ಣಾಭರಣ ಅಂತ. ಕಿವಿಯ ಆಭರಣ ಯೂಶಲಿ ಓಲೆ. ಓಕೆ, ತಾಟಂಕಯುಗಲೀಭೂತ. ಅದನ್ನು ಕೆಲವು ಕಡೆ ಸೂರ್ಯನಾಡಿ ಮತ್ತು ಚಂದ್ರನಾಡಿ ಅಂತಲೂ ಕೂಡ ವರ್ಣನೆ ಮಾಡ್ತಾರೆ. ಬಟ್ ಪ್ರಾಕ್ಟಿಕಲ್ ಆಗಿ ತಗೊಂಡ್ರೆ ಕಿವಿಯ ಆಭರಣಗಳು ಸೂರ್ಯಮಂಡಲ, ಚಂದ್ರಮಂಡಲ. ನೆಕ್ಸ್ಟ್ ಪದ್ಮರಾಗ ಶಿಲಾದರ್ಶ ಪರಿಭಾವಿ ಕಪೋಲ ಭೂಹು. ಪದ್ಮರಾಗ ಅಂದರೆ ಸಫೈರ್ ಅಂತ ಕರೀತಾರೆ, ಸ್ಟೋನು. ರೆಡ್ ಅಲ್ವಾ, ಮಾಣಿಕ್ಯ ಸರ್. ಬಟ್ ಇಲ್ಲಿ ಸಫೈರ್ ಅಂತಿತ್ತು ಮೇಡಮ್. ಸಫೈರ್ ನೀಲಮಣಿ. ಹೌದಾ? ಬ್ಲೂ ಸಫೈರು, ಇದು ರೆಡ್ ಸಫೈರ್ ಅಂತ ಇಲ್ಲ ಒಂದು ಕಡೆ ಇತ್ತು ನೇಮ್. ನಂಗೆ ಗೊತ್ತಿಲ್ಲ, ನಾನು ಹುಡುಕಿದ್ದು. ಇಲ್ಲ ರೆಡ್ ಸಫೈರ್ ಅಂತಿತ್ತು. ರೆಡ್ ಸಫೈರ್ ಇತ್ತು ಇಲ್ಲ ಅದಕ್ಕೆ. ಸ್ವಲ್ಪ ಇದು ಪದ್ಮರಾಗ. ಆಗಿನ ಕಾಲದಲ್ಲಿ ಕನ್ನಡಿ ಇರ್ತಾ ಇರಲಿಲ್ಲ. ಓಕೆನಾ. ಅದಕ್ಕೆ ಏನು ಮಾಡೋರು ಅಂತಂದರೆ ಈ ಕಲ್ಲನ್ನು ಚೆನ್ನಾಗಿ ಉಜ್ಜಿ ಶೈನ್ ಬರೆಸಿ ಇದರಲ್ಲಿ ಫೇಸ್ ನೋಡ್ಕೊಳ್ಳೋರಂತೆ ಪದ್ಮರಾಗದಲ್ಲಿ. ಸೊ ಪದ್ಮರಾಗ ಶಿಲಾದರ್ಶ ಅದನ್ನು ಹೇಳೋದು. ಪದ್ಮರಾಗ ಶಿಲಾ ಅಂದರೆ ಸ್ಟೋನು, ಶಿಲಾ ಆದರ್ಶ ಅಂದರೆ ಕನ್ನಡಿ, ಪರಿಭಾವಿ ಕಪೋಲ ಭೂಹು ಅದನ್ನು ಕೂಡ ತಿರಸ್ಕೃತ ಮಾಡ್ತಾಳೆ, ಅಷ್ಟು ಕಾಂತಿಯುಕ್ತವಾಗಿದೆ ಅಂತ. ಕಪೋಲ ಅಂದರೆ ಈ ಭಾಗ ಕಂಪ್ಲೀಟ್, ಗೊತ್ತಲ್ಲ, ನೋಡಿರ್ತಾರೆ ಕಪೋಲ, ಈ ಭಾಗ ಅಷ್ಟು ಕಾಂತಿಯುಕ್ತವಾಗಿದೆ ಅಂತ. ಒಂದು ಕಾಂತಿಯುಕ್ತವಾಗಿದೆ, ಇನ್ನೊಂದು ಅಷ್ಟೊಂದು ರಿಫ್ಲೆಕ್ಟಿವ್ ಆಗಿದೆ ಅಂತ. ನಿಮ್ಗೆ ಗೊತ್ತಿರಬಹುದು, ಯಾವಾಗ ರಿಫ್ಲೆಕ್ಷನ್ ಆಗುತ್ತೆ ಅಂದರೆ ಸ್ಮೂತ್ ಸರ್ಫೇಸ್ ಇದ್ದಾಗ ರಿಫ್ಲೆಕ್ಷನ್ ಆಗುತ್ತೆ. ಯಾವುದೇ ಇದಾದರೂ ರಿಫ್ಲೆಕ್ಷನ್ ಆಗಬೇಕು ಅಂದರೆ ಸ್ಮೂತ್ ಸರ್ಫೇಸ್ ಇದ್ದರೆ ರಿಫ್ಲೆಕ್ಷನ್ ಆಗುತ್ತೆ. ಆ ಸರ್ಫೇಸ್ ಸ್ಮೂತ್ ಇಲ್ಲ ಅಂದರೆ ಅದು ರಿಫ್ಲೆಕ್ಟ್ ಆಗಲ್ಲ. ಸೊ ದೇವಿಯ ಕಪೋಲ ಹೇಗಿದೆ ಅಂದರೆ ಅಷ್ಟು ಸ್ಮೂತಾಗಿದೆ ಅಂತ. ಸೊ ಇಟ್ ವಿಲ್ ರಿಫ್ಲೆಕ್ಟ್, ಎಷ್ಟು ರಿಫ್ಲೆಕ್ಷನ್ ಕಾಣುತ್ತೆ ಇದರಲ್ಲಿ. ಪದ್ಮರಾಗ ಹೇಗೆ ಶಿಲೆಗಳಲ್ಲಿ ಮುಖಗಳು ಕಾಣುತ್ತೋ ಆ ಥರ ಅಷ್ಟು ರಿಫ್ಲೆಕ್ಷನ್ ಇದೆ ಇದರಲ್ಲಿ ಅಂತ, ಕೆನ್ನೆಗಳಲ್ಲಿ ಅಂತ. ಓಕೆ, ಕಪೋಲ ಭೂಹು. ಏನು ವರ್ಣನೆ? ಕಪೋಲ ಈ ಭಾಗ ಕಂಪ್ಲೀಟ್. ಮುಖಚಂದ್ರ ಕಲಂಕಾಭ ಆಯಿತು. ಓಕೆನಾ. ಇದು ಮೇನ್ ಈ ಪಾರ್ಟ್. ಓಕೆ, ಕಪೋಲ ಭೂಹು ಅಂತ ಅಷ್ಟು ರಿಫ್ಲೆಕ್ಟಿವ್ ಆಗಿದೆ ಇದು ಅಂತ. ಪ್ರಾಣೇಶ ಒಂದು ಜೋಕ್ ಬರುತ್ತೆ, ಯಾವುದೋ ಒಂದು ಹೇಳ್ತಾರೆ, ಹೆಣ್ಣನ್ನು ವರ್ಣಿಸ್ಬೇಕಾದ್ರೂ ಮತ್ತು ಅವನ್ನ ಏನು ಮಾಡ್ಬೇಕಾರೆ ಕಿಚಾಯಿಸ್ಬೇಕಾದ್ರೂ ಒಂದು ಜೋಕ್ ಹೇಳ್ತಾರೆ. ನಿನ್ನ ಕೆನ್ನೆ ಸೇಬು ಮೊಡವೆಗಳಾದ್ದರಿಂದ ಸೀತಾಫಲ ಅಂತ ಏನೋ ಹೇಳ್ತಾರೆ. ಎರಡು ಥರನೂ ಒಳ್ಗಳ್ದಂಗೂ ಇರಬೇಕು, ತೆಗಳ್ದಂಗೂ ಇರಬೇಕು ಅಂತ. ಸಿಂಪಲ್ ಜೋಕ್ ಜ್ಞಾಪಕ ಬಂತು, ಹೇಳಿದೆ ಅಷ್ಟೆ. ಸೊ ಅದು ಪದ್ಮರಾಗ ಶಿಲಾದರ್ಶ. ಸೊ ಪದ್ಮರಾಗ ಅನ್ನೊಂದು ಮಣಿ. ಸೊ ಆ ಮಣಿಯನ್ನು ಅದೇ ಚೆನ್ನಾಗಿ ಉಜ್ಜಿದ್ರೆ ಅದು ಶೈನ್ ಬರುತ್ತೆ. ಆ ಶೈನ್ ಬಂದಾಗ ಅದರಲ್ಲಿ ಫೇಸನ್ನು ನೋಡ್ಕೊತಾ ಇದ್ರಂತೆ.
ಸೊ ಅದು ಆ ಥರ ಕಪೋಲ ಭೂಹು, ಆ ಕಪೋಲ ಆ ಥರ ಇದೆ ದೇವಿದು ಅಂತ. ಆಮೇಲೆ ನವವಿದ್ರುಮ ಬಿಂಬಶ್ರೀರ್ ನ್ಯಕ್ಕ ರರಿದನಚ್ಛದ ಅಂತ. ನವ ಅಂದರೆ ಹೊಸತು ಅಂತ, ಹೊಸದು ಅಂತ. ವಿದ್ರುಮ ಅಂದರೆ ಹವಳ. ಓಕೆ, ವಿದ್ರುಮ ಅಂದರೆ ಹವಳ. ಬಿಂಬ ಅಂದರೆ ತೊಂಡೆ ಹಣ್ಣಂತೆ. ಗೊತ್ತಲ್ಲ ತೊಂಡೆ ಹಣ್ಣು, ಯೂಸ್ ಮಾಡಿದಿರಲ್ಲ. ನಾವು ಚಿಕ್ಕ ಹುಡುಗರಾಗಿದ್ದಾಗೆಲ್ಲ ನಮ್ಮ ಮನೇಲಿ ಏನು ಅಡುಗೆ ಮಾಡಿದ್ದಾರೆ ಅಂದರೆ ಮೀನಿನ ಸಾರು ಅಂತದ್ದು. ಯಾಕೆಂದರೆ ಅದು ಕಟ್ ಮಾಡಿ ಇಷ್ಟು ಹಾಕಿದ್ರೆ ಮೀನು ಥರನೇ ಇರೋದು. ಸೊ ತೊಂಡೆ ಹಣ್ಣು, ಓಕೆನಾ. ಅವುಗಳನ್ನು ಆ ತೊಂಡೆ ಬಿಂಬ ಅಂದರೆ ತೊಂಡೆ ಹಣ್ಣು ಕಟ್ ಮಾಡಿದಾಗ ನೀವು ನೋಡಿರ್ತೀರ, ಅಥವಾ ಅದು ಹಣ್ಣಾದಾಗ ಇಲ್ಲೇ ಇದೆ, ಆ ಕಲರ್ ಬಂದಿರುತ್ತೆ. ನೀರು ಬೇಕಾ ಮೇಡಮ್? ಸೊ ಆ ತೊಂಡೆ ಹಣ್ಣಿನ ಆ ಕೆಂಪು ಕಾಂತಿ ಇರುತ್ತಲ್ಲ, ಕೆಂಪು ಬಣ್ಣ, ಇದು ಅದರಲ್ಲಿ ಕಟ್ ಮಾಡಿದಾಗಲಾಗಲಿ ಬರುವಂಥದ್ದು, ಆ ಒಂದು ಏನಂತಾರೆ ಕಾಂತಿಯನ್ನು ಕೂಡ ಇದು ಮೀರಿಸತ್ತೆ ಅಂತ. ಯಾವುದು? ನವವಿದ್ರುಮ ಬಿಂಬಶ್ರೀರ್ ನ್ಯಕ್ಕ ರರಿತನೆಚ್ಚದ. ಹವಳಕ್ಕೂ ಕೂಡ ಆ ಕೆಂಪಿರುತ್ತೆ. ಮತ್ತು ತೊಂಡೆ ಹಣ್ಣಿಂದ ತಿಳಿ ಕೆಂಪು ಬರುತ್ತಲ್ಲ, ಆ ತುಟಿಗಳು ಆ ಕಲರನ್ನು ಅದನ್ನು ಮೀರಿಸತ್ತೆ ಅಂತ. ಅಲ್ಲಿ ಬರುವಂಥ ಕಲರ್ಗಿಂತೂ ಈ ತುಟಿಗಳ ಕಲರು ತುಂಬ ಚೆನ್ನಾಗಿದೆ ಅಂತ. ಸೊ ಏನು ನೆಕ್ಕಾರಿ ಅಂದರೆ ಅದನ್ನು ಗೌಣ ಮಾಡತ್ತೆ ಅಂತ, ಮಿನಿಮೈಸ್ ಮಾಡತ್ತೆ ಅಂತ. ಅಂದರೆ ಇದ್ರ ಮುಂದೆ ಅದೇನಿಲ್ಲ ಅಂತ, ಈ ತುಟಿಗಳ ಕಲರ್ ಮುಂದೆ ಅದೇನೂ ಇಲ್ಲ ಅಂತ. ಅವಳದು ಏನೂ ಇಲ್ಲ, ಮತ್ತು ತೊಂಡೆ ಹಣ್ಣಿಂದು ಏನು ಕಲರ್ ಗ್ರೇಟ್ ಅನಿಸಲ್ಲ ಅಂತ. ಮುಂದಿನ ವರ್ಣನೆ ಹಲ್ಲುಗಳದ್ದು ಮಾಡಿದ್ದಾರೆ. ಇದು ಹಲ್ಲುಗಳದ್ದು ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಇದೆ, ಅದಕ್ಕೆ ನಾನು ಅದನ್ನು ಮುಂದಿನ ಕ್ಲಾಸ್ನಲ್ಲಿ ತೊಗೊತೀನಿ. ಓಕೆನಾ? ಹಲ್ಲುಗಳು, ಯಾಕೆಂದರೆ ಅದು ಸ್ವಲ್ಪ ತುಂಬ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಬೇಕು. ಕೆಲವುದೆಲ್ಲ ಡೈರೆಕ್ಟ್ ಎಕ್ಸ್ಪ್ಲನೇಷನ್ ಬಂದುಬಿಡುತ್ತೆ, ಇನ್ನು ಕೆಲವುದೆಲ್ಲ ಸ್ವಲ್ಪ ಡೆಪ್ತ್ ಎಕ್ಸ್ಪ್ಲನೇಷನ್ ಹೋಗಬೇಕು. ಆ 32 ಹಲ್ಲುಗಳು ಏನಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ಮುಂದಿನ ಕ್ಲಾಸ್ನಲ್ಲಿ ತೊಗೊತೀನಿ. ಓಕೆನಾ? ಇಲ್ಲಿಗೆ ನಿಲ್ಲಿಸಿರೋಣ. ಓಕೆ.